ಕೇಳ್ಬೋದು, ಬೀಟ್ರೂಟು ಕ್ಯಾರೆಟು ಬೇಯಿಸಿರೋ ನೀರನ್ನ ಏನು ಮಾಡ್ತೀಯಾ ಅಂತ. ನೋಡಿ, ಇಲ್ಲಿದೆ ಬೀಟ್ರೂಟ್ ಕ್ಯಾರೆಟ್ ಬೇಯಿಸ್ಕೊಳ್ಳೋಂಥ ನೀರು. ಇದನ್ನು ನಾನು ಟೊಮೆಟೊ ಹಣ್ಣು ಈರುಳ್ಳಿ ಎಲ್ಲ ಹಾಕಿ ರಸ ಹಾಕಿ ಕೂಡ ಮಾಡ್ಕೋಬೋದು. ಸೊ ಮಧ್ಯಾಹ್ನ ಊಟಕ್ಕೆ ನಾನು ಇಲ್ಲಿ ಬೀಟ್ರೂಟ್ ಕ್ಯಾರೆಟ್ ರಸಮ್ನ ಮಾಡ್ಕೊತೀನಿ. ಓಕೆ, ಸೊ ಹೀಗಿದೆ ಇಂಡಿಗ್ರಿಯೆಂಟ್ಸು. ಇಷ್ಟೇ ಇಂಡಿಗ್ರಿಯೆಂಟ್ಸ್ ಹಾಕಿ ನಾನಿವತ್ತು ಬೀಟ್ರೂಟ್ ಕ್ಯಾರೆಟ್ ಪಲ್ಯನ ಮಾಡ್ತಾಯಿದ್ದೀನಿ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ದೀಪರಾಯ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಗುಡ್ ಮಾರ್ನಿಂಗ್ ಆಲ್. ಸೊ ಇವತ್ತು ಬಂದು ನಾನು ನನ್ನ ಮಗನಿಗೆ ಲಂಚ್ ಬಾಕ್ಸ್ ರೆಡಿ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಐಟಮ್ಸ್ ಎಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನೀವಿಲ್ಲಿ ನೋಡ್ತಿರ್ಬೋದು, ಬೀಟ್ರೂಟ್ ಮತ್ತು ಕ್ಯಾರೆಟ್ ಇದೆ. ಸೊ ಇದು ಬಂದು ಒಂದು ಕ್ಯಾರೆಟ್ನ ನಾನು ಸರ್ಕೊಂಡಿರೋದು ಮತ್ತು ಒಂದು ಬೀಟ್ರೂಟ್ನ ಸರ್ಕೊಂಡಿದ್ದೀನಿ. ಸೊ ಕ್ಯಾರೆಟ್ ಮತ್ತು ಬೀಟ್ರೂಟ್ ಎರಡೂ ಕೂಡ ನಾನಿಲ್ಲಿ ಕುಕ್ಕರಲ್ಲಿ ಒಂದು ವಿಜಿಲ್ ಕೂಗಿಸ್ಕೊಂಡು ಅದಾದಮೇಲೆ ನಾನು ಇದನ್ನು ಸರ್ಕೊಂಡು ಇಟ್ಕೊಂಡಿರೋದು. ಮತ್ತು ಒಂದು ಈರುಳ್ಳಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ 3 ಹಸಿಮೆಣ್ಸಿನ್ಕಾಯಿನ ಸೀಳ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಸಾಸಿವೆ ಮತ್ತು ಸೋಂಪು ಜೀರಿಗೆ ಮತ್ತು ಒಂದು ಪಿಂಚ್ ಹಿಂಗೆ ಇಟ್ಕೊಂಡಿದ್ದೀನಿ. ಸೊ ನಮ್ಮ ಆಲ್ವೇಸ್ ಕೋಲ್ಡ್ ಪ್ರೆಸ್ ಆಯಿಲ್. ಓಕೆ, ಸೊ ಇವಾಗ ಪಾತ್ರೆ ಕೂಡ ರೆಡಿ ಇದೆ. ಬನ್ನಿ, ಐಟಮ್ನೆಲ್ಲ ತೋರಿಸಾಯ್ತು. ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡ್ತಾ ಹೋಗೋದು ಅಂತ ನೋಡೋಣ. ನಾನು ಈಗ ಒಲೆನ ಹಚ್ಕೋತಾ ಇದ್ದೀನಿ. ಓಕೆ, ಸೊ ಇನ್ನು ನೀವು ಕೇಳ್ಬೋದು, ಬೀಟ್ರೂಟು ಕ್ಯಾರೆಟು ಬೇಯಿಸಿರೋ ನೀರನ್ನ ಏನು ಮಾಡ್ತೀಯಾ ಅಂತ. ನೋಡಿ, ಇಲ್ಲಿದೆ ಬೀಟ್ರೂಟ್ ಕ್ಯಾರೆಟ್ ಬೇಯಿಸ್ಕೊಳ್ಳೋಂಥ ನೀರು. ಇದನ್ನು ನಾನು ಟೊಮೆಟೊ ಹಣ್ಣು ಈರುಳ್ಳಿ ಎಲ್ಲ ಹಾಕಿ ರಸ ಹಾಕಿ ಕೂಡ ಮಾಡ್ಕೋಬೋದು. ಸೊ ಮಧ್ಯಾಹ್ನ ಊಟಕ್ಕೆ ನಾನು ಇಲ್ಲಿ ಬೀಟ್ರೂಟ್ ಕ್ಯಾರೆಟ್ ರಸಮ್ನ ಮಾಡ್ಕೊತೀನಿ. ಓಕೆ, ಸೊ ಹೀಗಿದೆ ಇಂಡಿಗ್ರಿಯೆಂಟ್ಸು. ಇಷ್ಟೇ ಇಂಡಿಗ್ರಿಯೆಂಟ್ಸ್ ಹಾಕಿ ನಾನಿವತ್ತು ಬೀಟ್ರೂಟ್ ಕ್ಯಾರೆಟ್ ಪಲ್ಯನ ಮಾಡ್ತಾಯಿದ್ದೀನಿ. ಸೊ ಇದನ್ನು ನಾನು ಚಪಾತಿಗೆ ಹಂಗೆ ವ್ರಾಪ್ ಮಾಡಿಕೊಡ್ತೀನಿ. ಸೊ ಬೀಟ್ರೂಟ್ ಕ್ಯಾರೆಟ್ ಚಪಾತಿ ರೋಲ್ ಅಂತಲೇ ಹೇಳ್ಬೋದು. ಇಲ್ಲಿ ಒಂದೇ ಕ್ಯಾರೆಟ್ ಹಾಕಿರೋದು. ಏನಕ್ಕೆ ಒಂದೇ ಕ್ಯಾರೆಟ್ ಹಾಕಿರೋದು ಅಂದರೆ, ಬರೀ ಬೀಟ್ರೂಟ್ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಕ್ಯಾರೆಟು ಇದ್ದರೆ ಟೇಸ್ಟ್ ಕೊಡುತ್ತೆ ಅಂತ. ಸೊ ನಾವಿಲ್ಲಿ ಬೀಟ್ರೂಟ್ ರೋಲ್ ಅಂತಲೂ ಕೂಡ ಹೇಳ್ಬೋದು. ಯಾಕಂದರೆ ಒಂದೇ ಕ್ಯಾರೆಟ್ ಹಾಕಿರೋದ್ರಿಂದ ನಾನು ಅಷ್ಟು ಮೆನ್ಷನ್ ಮಾಡೋದಕ್ಕೆ ಹೋಗ್ತಾಯಿಲ್ಲ ಅಷ್ಟೇ. ಸರಿ, ಇವಾಗ ನೋಡಿ, ಪಾತ್ರೆ ಕಾದಿದೆ. ಈಗ ನಾನಿಲ್ಲಿ 1-2-3 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕೋತಾ ಇದ್ದೀನಿ. ಸೊ ಪಲ್ಯ ಅಲ್ವಾ, ಅದಕ್ಕೋಸ್ಕರ ನೋಡಿ, ಸ್ಪ್ರೆಡ್ ಮಾಡಿಕೊಂಡೆ ಅಲ್ವಾ. ಓಕೆ, ಸೊ ನೀವೆಲ್ಲರೂ ಏನು ಮಾಡಿಕೊಡ್ತೀರಾ ಮಕ್ಕಳಿಗೆ? ಯಾವ್ಯಾವ ರೀತಿ ಆದಂಥ ಲಂಚ್ ಬಾಕ್ಸಿಗೆ ಹೇಗೆಲ್ಲ ತಯಾರಿ ಮಾಡ್ತೀರಾ ಅಂತೆಲ್ಲ ನನಗೆ ಕಮೆಂಟ್ ಮಾಡಿ ಹೇಳಿ, ಓಕೆನಾ? ಸೊ ನಾನು ಕೂಡ ಅದ್ರ ಡಿಫ್ರೆಂಟ್ ಆಗಿದೆ, ನಾನು ಕೂಡ ಅದನ್ನು ಟ್ರೈ ಮಾಡ್ತೀನಿ. ನೋಡ್ಬೋದು, ಇಲ್ಲಿ ಇನ್ನೊಂದು ಸ್ವಲ್ಪ ಎಣ್ಣೆ ಕಾದ್ಮೇಲೆ ನಾವು ಸಾಸಿವೆ ಜೀರಿಗೆನ ಹಾಕೋಣ. ಯಾಕಂತಂದರೆ ಅದು ಚಟಪಟ ಅನ್ನಬೇಕು. ಸಾಸಿವೆ ಯಾವತ್ತೂ ಅಷ್ಟೇ ಚಟ್ಪಟ ಅಂತ ಅಂದ್ರೇ ಅಡುಗೆ ಸಖತ್ತಾಗತ್ತೆ ಅಂತ ಹೇಳ್ಬೋದು. ಓಕೆ, ಇವಾಗ ಹಾಕ್ತಾಯಿದ್ದೀನಿ ನಾನು. 2 ಒಟ್ಟಿಗೆ ಹಾಕಿರಿ, ಏನೂ ಪ್ರಾಬ್ಲಮ್ ಇಲ್ಲ, ಹಾಕ್ಕೋಬೋದು. ನೋಡಿ, ಚಟ್ಪಟ್ ಅಂತ ಇದೆ. ಇವಾಗ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಏನಕ್ಕೆ ಸೀಳ್ಕೊಂಡಿರೋದ್ರೆ ಜಾಸ್ತಿ ಖಾರ ಆಗಬಾರ್ದು ಅಂತ ಅಷ್ಟೇನೇನಿಲ್ಲ. ಮತ್ತು ಎಷ್ಟು ಹಾಕ್ಬಿಡ್ಬೋದು ನಾವು, ಟಕ್ ಅಂತ ಬೇಡ ಅಂತಂದರೆ. ಇವಾಗ ಈರುಳ್ಳಿನೂ ಹಾಕ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಈರುಳ್ಳಿ 1 by 1 ಹಾಗೆ ಹಾಕ್ಕೊತಾ ಇದ್ದೀನಿ. ಯಾವುದಕ್ಕೂ ವೆಯ್ಟ್ ಮಾಡ್ತಿಲ್ಲ ಇಲ್ಲಿ ನಾನು. ಓಕೆ, ನಾವು ಕಟ್ ಮಾಡ್ಕೊಂಡಿರೋ ಅಷ್ಟು ಈರುಳ್ಳಿನೂ ಕೂಡ ಹಾಕಾಯಿತು. ಇವಾಗ ಇಲ್ಲಿ ನಾನು ಹಿಂಗೆ ಇಟ್ಕೊಂಡಿದ್ದೀನಲ್ಲ, ಅದು ಕೂಡ ಹಾಕ್ತೀನಿ. ಓಕೆ, ನೆಕ್ಸ್ಟು ನಾವಿಲ್ಲಿ ಕೈ ಆಡೋಣ. ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಹೈ ಫ್ಲೇಮ್ ಇಟ್ಕೋತೀನಿ. ಕ್ಯಾರೆಟು ಬೀಟ್ರೂಟು, ಸೊ ಇದನ್ನು ಒಂದು ವಿಷಯ ಕೂಗಿಸ್ಕೊಂಡಾಗ ಏನಾಗುತ್ತೆ, ನಮಗೆ ಸರಿಯೋದಕ್ಕೂ ಕೂಡ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಇದು ನಾನು ಕಂಡುಕೊಂಡಂಥ ಒಂದು ಈಸಿ ಟ್ರಿಕ್ ಅಂತಲೇ ಹೇಳ್ಬೋದು ನಾನು. ಸೊ ಈಸಿಯಾಗೂ ಸರಿಬೋದು, ಬೇಗ ಆಗುತ್ತೆ. 1-2 ಮಿನಿಟ್ಸಲ್ಲಿ ಸದ್ಬಿಡ್ತೀನಿ ನಾನು, ಟಕ ಅಂತ ಕೂಗಿಸ್ಕೊಂಡಿದ್ದಾಗ. ಪ್ಲಸ್ ಅದ್ರ ನೀರು ಕೂಡ ಯೂಸ್ ಆಗುತ್ತೆ, ಅದರ ರಸ ಅಂತಲೇ ಹೇಳ್ಬೋದು. ಬೀಟ್ರೂಟ್ ಕ್ಯಾರೆಟಿನ ರಸ ಕೂಡ ನಾವು ಸೂಪ್ ಹಾಗೂ ಮಾಡ್ಕೊಂಡು ಕುಡಿಬೋದು, ಇಲ್ಲ ರಸ ಹಾಗೂ ಮಾಡಿಕೊಂಡು ಅನ್ನ ಜೊತೆ ತಿನ್ಬೋದು. ಸೊ ಬೇಗನೂ ಕೂಡ ನಾವೀಗ ಆನಿಯನು ಚಿಲ್ಲಿ ಇದೆಲ್ಲ ಫ್ರೈ ಆದಮೇಲೆ ಕ್ಯಾರೆಟ್ ಮತ್ತು ಬೀಟ್ರೂಟು ಕೂಡ ಬೇಗನೆ ಬೇಯುತ್ತೆ ಅಂತಲೇ ಹೇಳ್ಬೋದು. ಸೊ ಈಸಿ
ಏನೂ ಡಿಫ್ರೆನ್ಸ್ ಇಲ್ಲ. ಸರ್ದ ಮೇಲೆ ಚೆನ್ನಾಗಿ ಬೀಟ್ರೋಟು ಕ್ಯಾರೆಟು ಬೆಂದಿಲ್ಲ, ಏನೂ ಕೂಗಿಸ್ಕೊಂಡಿಲ್ಲ ಅಂತ ಹೇಳಿದ್ಮೇಲೆ ಸರ್ದಾದ್ಮೇಲೆ ನಾವು ಒಲೆ ಮೇಲೆ ಚೆನ್ನಾಗಿ ಅದು ಬೇಯೋವರೆಗೂ ಟೈಮ್ ಆಗುತ್ತೆ. ಸೊ ಅದ್ರ ಬದಲು ಟೈಮ್ ಸೇವ್ ಆಗುತ್ತೆ. ಸೊ ಈ ಕೂಗಿಸ್ಕೊಂಡು ಮಾಡೋದ್ರಿಂದ ಅಷ್ಟೇ, ಏನು ಡಿಫ್ರೆನ್ಸ್ ಇಲ್ಲ. ಅದರಿಂದ ಯಾವುದೇ ರೀತಿಯಾದ ವಿಟಮಿನ್ ಹೋಗುತ್ತೆ ಅಂತೆಲ್ಲ ಏನೂ ಇಲ್ಲ. ಸೊ ಹಾಗೆ ಓಕೆ, ಅಲ್ಲಿ ಫ್ರೈ ಆಗ್ತಿದೆ ನಮ್ಮ ಆನಿಯನ್ನು. ಆಗಲಿ, ಇನ್ನೊಂದು ನಿಮಿಷ ಆಗಲಿ. ಇಲ್ಲಿ ನೋಡ್ಬೋದು ಈರುಳ್ಳಿ ಚೆನ್ನಾಗಿ ಹಸಿ ಬಿಟ್ಕೊಂಡಿದೆ. ಇವಾಗ ನಾನಿಲ್ಲಿ ಬೀಟ್ರೂಟ್ ಕ್ಯಾರೆಟ್ನ ಹಾಕ್ಕೊತೀನಿ. ಇವಾಗ ಒಂದು ಜೆಂಟಲ್ ಮಿಕ್ಸ್ ಕೊಡೋಣ. ಘಮ ಘಮ ಅಂತ ಇದೆ, ಆನಿಯನ್ ಫ್ಲೇವರ್ದೇ ಗಮ್ ಅಂತ ಇತ್ತು. ಇವಾಗ ಈ ಕ್ಯಾರೆಟು ಬೀಟ್ರೂಟ್ಗೆ ಎಲ್ಲನೂ ಆ ಒಗ್ಗರಣೆ ಹಿಡ್ಕೊಂಡಾಗ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಇವಾಗ ನಾನಿಲ್ಲಿ ಒಂದು ಹಾಫ್ ಸ್ಪೂನ್ ಆಗೋಷ್ಟು ಉಪ್ಪನ್ನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನಾವು ಕುಕ್ಕರಿಗೆ ಹೋಗಿಸ್ಬೇಕಾದ್ರೆ ಉಪ್ಪು ಹಾಕೋಬೋದು ಅಂತ ಹೇಳ್ಬೋದು, ಹಾಕೋಬೋದು. ಬಟ್ ನನ್ನ ಪ್ರಕಾರ ಅಷ್ಟೊಂದು ಹಿಡಿಯಲ್ಲ. ಯಾಕಂದರೆ ನಾವು ಹಂಗೆ ಉಂಡೆ ಬೇಯಿಸೇ ನಾವು ತೊಳೆದು ಸಿಪ್ಪೆಲ್ಲ ತೆಗ್ದು ಕೂಗಕ್ಕೆ ಇಟ್ಟಿರ್ತೀನಲ್ಲ, ಅದಕ್ಕೋಸ್ಕರ ಉಪ್ಪನ್ನ ಹಾಕೊಳ್ಳೋದು ಬೇಡ ಆವಾಗ ಕುಗ್ಸ್ಬೇಕಾದ್ರೆ. ಇವಾಗ ಬೇಯ್ಬೇಕಾದ್ರೇ ಹಾಕ್ಕೊಳ್ಳೋಣ ಅಂತ ಹಾಕ್ಕೊತಿದ್ದೀನಿ. ಸರಿ, ಇವಾಗ ಕೊತ್ತಂಬರಿ ಸೊಪ್ಪನ್ನ ಕೂಡ ಆ್ಯಡ್ ಮಾಡೋಣ. ಹೀಗೆ ಕಲರ್ಫುಲ್ಲಾಗಿ ಕಾಣ್ತದೆ ನೋಡಿ, ರೆಡ್ ಆ್ಯಂಡ್ ಗ್ರೀನ್. ಮಕ್ಕಳು ಯೂಶ್ವಲಿ ಬೀಟ್ರೂಟ ಅಂತೆಲ್ಲ ಕೆಲವು ಮಕ್ಕಳು ತಿನ್ನಲ್ಲ. ಆದರೆ ನೀವು ಈ ರೀತಿ ಮಾಡಿಕೊಡಿ. ಚಪಾತಿ ಒಳಗೆ ರೋಲ್ ಮಾಡಿಕೊಡಿ. ಪಲ್ಯ ರೀತಿ ಸಪ್ರೇಟ್ ಚಪಾತಿ ಸಪ್ರೇಟ್ ಪಲ್ಯ ಹೀಗೆ ನೆಂಚ್ಕೊಂಡೇ ತಿನ್ನಬೇಕು ಅಂತ ಹೇಳಬೇಡಿ. ಯಾಕೆ ಗೊತ್ತಾ, ಸಮ್ಟೈಮ್ಸ್ ಆ ಮಕ್ಕಳು ನೆಂಚ್ಕೊಂಡು ತಿನ್ನೋಣ ಅವರು. ಬಟ್ ನೀವು ರೋಲ್ ಮಾಡಿ ಕೊಟ್ಟಾಗ ಅವ್ರು ನೀಟಾಗಿ ತಿನ್ಕೊಂಡು ಹೋಗ್ತಾರೆ. ಅವ್ರಿಗೇನು ಗೊತ್ತಾ, ಟೇಸ್ಟ್ ಇದ್ದರೆ ಸಾಕು. ಇದು ಬೀಟ್ರೂಟ್ ಅಂತೆಲ್ಲ ಹೇಳೋರಿಗೆ ಗೊತ್ತಾಗೋದಿಲ್ಲ. ಅವರು ಇದಾ ಬೇಡ ಬೇಡ ಅನ್ನೋದೇ ಜಾಸ್ತಿ. ಅವ್ರಿಗೆ ಹೆಸರು ಫ್ಯಾನ್ಸಿಯಾಗಿರಬೇಕು, ನೋಡೋಕ್ಕೆ ಫ್ಯಾನ್ಸಿಯಾಗಿರಬೇಕು ಅಷ್ಟೇ. ಓಕೆ, ಟೇಸ್ಟಾಗಿದೆ. ನೀವು ಇದೇನು ಅಂತ ಹೇಳಿಲ್ಲ ಅಂದ್ರೂ ನಾರ್ಮಲಾಗೆ ಚಪಾತಿ ರೋಲ್ ಕಂಡ ತಿನ್ಕೊಂಬ ಅಂದು ತಿನ್ಕೊಂಬರ್ತಾರೆ. ನೀವು ಸ್ಪೆಸಿಫಿಕ್ಕಾಗಿ ಹೇಳಲೇಬೇಕು ಅಂತೇನಿಲ್ಲ. ಒಂದ್ಸತಿ ತಿಂದಮೇಲೆ ಅವ್ರು ಇಷ್ಟಪಡ್ತಾರೆ. ಫಸ್ಟ್ ಹೊತ್ತು ಟ್ರೈ ಮಾಡಬೇಕಲ್ಲ, ಹಾಗೆ ತಿಂದರೆ ಟ್ರೈ ಮಾಡ್ದಲೇ ಹೇಗೆ ಇಷ್ಟ ಆಗುತ್ತೆ ಮಕ್ಕಳಿಗೆ. ನಾವು ಟ್ರೈ ಮಾಡಿಸ್ಬೇಕು ಫಸ್ಟು, ಗೊತ್ತಾಗ್ದಿರಂಗೆ. ಆಮೇಲೆ ಅಮ್ಮ ಇದೇನೋ ಮಾಡಿಕೊಟ್ಟಿದ್ದಲ್ಲ ತುಂಬ ಚೆನ್ನಾಗಿದೆ, ಇನ್ನೊಂದ್ಸತಿ ಮಾಡಿಕೊಡಮ್ಮ ಅಂತ ಅವರೇ ಕೇಳ್ತಾರೆ. ಆವಾಗ ಅವ್ರಿಗೆ ನಾವು ಇದ್ರ ಹೆಸರನ್ನ ಇಂಟ್ರಡ್ಯೂಸ್ ಮಾಡಿಕೊಡ್ಬೋದು ನೋಡಿ. ಓಕೆ, ಇವಾಗ ನಾನಿಲ್ಲಿ ಒಂದು 2-3 ನಿಮಿಷ ಕ್ಲೋಸ್ ಮಾಡಿರ್ತೀನಿ. ಸೊ ದಟ್ ಚೆನ್ನಾಗಿ ಎಲ್ಲ ಮಸಾಲೆ ಅಂತ ಇದ್ದೀನಿ, ಸಾರಿ, ಚೆನ್ನಾಗಿ ಒಗ್ಗರಣೆ ಎಲ್ಲರ ಫ್ಲೇವರು ಹಿಡ್ಕೊಳ್ಳಿ ಅವ ಅಂತ. ಓಕೆ, ಇವಾಗ ಲಿಡ್ ಕ್ಲೋಸ್ ಮಾಡಿ ಇಡ್ಕೊತೀನಿ. ಸೊ ಅದು ಚೆನ್ನಾಗಿ ಬೇಯ್ಕೊಡುತ್ತೆ. ಲಿಡ್ ಓಪನ್ ಮಾಡಿ ನೋಡೋಣ ಹೇಗಾಗಿದೆ ಅಂತ. ವಾವ್, ಚೆನ್ನಾಗಾಗಿದೆ. ಉಪ್ಪು, ಹಸಿಮೆಣಸಿನ್ಕಾಯಿ, ಖಾರ, ಒಗ್ಗರಣೆ ಎಲ್ಲ ಚೆನ್ನಾಗಿ ಹಿಡಿದಿದೆ ನೋಡಿ, ನೀವು ನೋಡ್ಬೋದು. ಓಕೆ, ಈಗ ನಮ್ಮ ಬೀಟ್ರೂಟ್ ಪಲ್ಯ ಇಸ್ ರೆಡಿ. ಸರಿ, ಇವಾಗ ನಾನು ಕ್ವಿಕ್ಕಾಗಿ ಚಪಾತಿ ಮಾಡಿಕೊಂಡು ವ್ರಾಪ್ ಮಾಡಿ ಮಟ್ಟಿಗೆ ಸಿಗ್ತೀನಿ. ಸರಿ, ನಾನು ಚಪಾತಿನ ಲಟ್ಟಿಸಿ ಬೇಯಿಸೋದಕ್ಕೆ ರೋಲ್ ಮಾಡ್ಕೊತಾ ಇದ್ದೀನಿ ಹಿಟ್ಟನ್ನ. ಸೊ ಸಮಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ರೌಂಡಾಗಿ ಬರುತ್ತೆ ಅಂತ ಅಷ್ಟೇ. ಈಗ ಹಸಿ ಹಿಟ್ಟನ್ನ ಅದಕ್ಕೆ ಮೆತ್ಕೊತೀನಿ. ಹಂಚಿನ ಕಾಯಕ್ಕೆ ಆನ್ ಮಾಡಿಬಿಡೋಣ.
ಸ್ವಲ್ಪ ಹಿಟ್ಟನ್ನ ಉದುರಿಸ್ಕೊತೀನಿ. ಸೊ ಸೇಮ್ ಎರಡು ಕಡೆ ನಾನು ಹಾಗೆ ಸ್ಪ್ರೆಡ್ ಮಾಡ್ಕೊತ ಲಟ್ಟಿಸ್ತಾ ಹೋಗ್ತೀನಿ. ಎಲ್ಲ ಕಾರ್ನರ್ಸು ನೀಟಾಗಿ ತೆಳ್ಳಗೆ ಲಟ್ಟಿಸ್ಬೇಕು. ಚೆನ್ನಾಗಿ ಬೇಯುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗ್ತಿದೆಯಲ್ಲ. ಒಂದು ಸ್ಮಾಲ್ ಉಂಡೆಯಿಂದ ಇಷ್ಟು ದೊಡ್ಡ ಚಪಾತಿ ರೆಡಿ ಆಗುತ್ತೆ. ನಮ್ಮ ಹಂಚು ಕೂಡ ಕಾದಿದೆ. ಇವಾಗ ಚಪಾತಿನ ಹಂಚು ಮೇಲೆ ಹಾಕೋಣ. ಸರಿ, ನೋಡಿ ಇಲ್ಲಿ ಈ ಥರ ಉಟ್ಕೊಂಡು ಬರ್ತಿದ್ರೆ ಬೆಂದಿದೆ ಅಂತ. ಸೊ ಹಾಗೆ ತಿರುವು ಹಾಕ್ತೀವಿ. ತಿರುವು ಹಾಕ್ಮೇಲೆ ನಾನು ಬಾಕ್ಸಿಗೆ ಹಾಕ್ತಿರೋದ್ರಿಂದ ಸಾಫ್ಟಾಗಿ ಇರಲಿ ಅಂತ ಇಲ್ಲಿ ಮೇಲೆ ತುಪ್ಪ, ಎಲ್ಲ ಸೈಡ್ಸು ತುಪ್ಪನ ಸೋರ್ತಾ ಇದ್ದೀನಿ. ಒಳ್ಳೆಯದು ಕೂಡ ಅಲ್ವಾ. ಸೊ ಇಲ್ಲ ಎಣ್ಣೆ ಆ ಥರ ಏನು ಯೂಸ್ ಮಾಡಲ್ಲ, ತುಪ್ಪ ಅಥವಾ ಬೆಣ್ಣೆ ಯೂಸ್ ಮಾಡ್ತೀನಿ. ಇವತ್ತು ತುಪ್ಪ. ನಾವು ಸೋರ್ತಿರೋ ಟೈಮಲ್ಲೇ ಹಿಂದೆ ಕಡೆನೂ ಅಂದರೆ ಆ ಕಡೆ ಸೈಡು ಕೂಡ ಬೆಂದಿರುತ್ತೆ. ಸೊ ಮತ್ತೆ ತಿರುವು ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಓಕೆ, ಮತ್ತು ಈ ಸೈಡು ಕೂಡ ನಾನು ತುಪ್ಪನ ಸ್ಪ್ರೆಡ್ ಮಾಡ್ತಾ ಹೋಗ್ತೀನಿ. ಓಕೆ, ಡನ್. ಇವಾಗ ನಾನು ಮತ್ತೆ ಇದನ್ನು ಮಗ್ಚ್ತೀನಿ. ಸೊ ಚಪಾತಿ ಆಯಿತು. ನೆಕ್ಸ್ಟು ನಾವಿಲ್ಲಿ ರೋಲಿಗೆ ರೆಡಿ ಮಾಡ್ಕೊಳ್ಳೋಣ. ಸೊ ನೋಡ್ತಾ ಇದ್ದೀರಲ್ವಾ, ಇವಾಗ ನಾನು ಚಪಾತಿ ಮೇಲೆ ಬೀಟ್ರೂಟ್ ಪಲ್ಯನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಸೊ ನಾವೇನು ಹಸಿಮೆಣ್ಸಿಗೆ ಸೀಳ್ಕೊಂಡು ಇಟ್ಕೊಂಡಿದ್ವಿ ಅದನ್ನು ತೆಗಿತಾ ಇದ್ದೀನಿ. ಬ್ಯಾಗ್ ಸಿಗಬಾರ್ದು ಮಕ್ಕಳಿಗೆ ಅಂತ ಅಷ್ಟೇ. ಸೊ ನೀಟಾಗಿ ಸ್ಪ್ರೆಡ್ ಮಾಡಿದ್ರೆ ಚೆನ್ನಾಗಾಗುತ್ತೆ. ಬೀಟ್ರೂಟ್ ಪಪ್ಸ್ ತಿಂತಿರಲ್ಲ, ವೆಜ್ ಪಪ್ಸ್ ಬೀಟ್ರೂಟ್, ಇದು ಅದೇ ರೀತಿ ಟೇಸ್ಟ್ ಕೊಡುತ್ತೆ. ಖುಷಿಯಾಗಿ ತಿಂತಾರೆ ಮಕ್ಕಳು, ಹೆಲ್ದಿಯಾಗಿರುತ್ತೆ. ಸೊ ಆದಷ್ಟು ಸ್ಪ್ರೆಡ್ ಮಾಡ್ಕೋಬೇಕು. ರೋಲ್ ಮಾಡೋದಕ್ಕೂ ಈಸಿ ಆಗುತ್ತೆ ನಮಗೆ. ಓಕೆ, ಇವಾಗ ರೋಲ್ ಮಾಡೋಣ. ಸೊ ರೆಡಿ ಆಯಿತು ನಮ್ಮ ಬೀಟ್ರೂಟ್ ರೋಲ್ ಅಂತಲೇ ಹೇಳ್ಬೋದು. ನೋಡಿ ಇವಾಗ ನಾನು ಇದನ್ನು ಹಾಫು ಪೀಸ್ ಮಾಡ್ಕೊತೀನಿ, ಅಂದರೆ ಮಧ್ಯದಲ್ಲಿ ಒಂದು ಕಟ್ ಕೊಡ್ತೀನಿ ಅಷ್ಟೇ. ನೋಡಿ ಇವಾಗ ಲಂಚ್ ಬಾಕ್ಸ್ ಒಳಗಡೆ ಇಡ್ತಾ ಇದ್ದೀನಿ. ಸೊ ಒಂದೇ ಚಪಾತಿ, ಬಟ್ ಅದನ್ನು ಹಾಫ್ ಪೀಸ್ ಮಾಡಿದಾಗ 2 ರೋಲ್ಸ್ ಆಗುತ್ತೆ. ಸೊ ಓಕೆ, ಇಲ್ಲಿ ಬೀಟ್ರೂಟ್ ಚಪಾತಿ ರೋಲ್ ಈಸ್ ರೆಡಿ. ಸೊ ಇಲ್ಲಿ ನಾನು ಅವ್ನಿಗೆ ಇವತ್ತು ಸ್ನ್ಯಾಕ್ಸ್ಗೆ ಇಲ್ಲೇ ಹಾಕ್ತಾಯಿದ್ದೀನಿ. ಏನು ಹಾಕ್ತೀನಿ ಸ್ನ್ಯಾಕ್ಸ್ಗೆ? ಆ್ಯಪಲ್ ಹಾಕ್ತಾಯಿದ್ದೀನಿ. ಸೊ ಒಂದು ಪುಟ್ಟ ಆ್ಯಪಲ್ ಇತ್ತು, ಅದನ್ನು ನಾನು ಸಿಪ್ಪೆ ತೆಗೆದು 2 ಪೀಸ್ ಮಾಡಿ ಇಡ್ತಾಯಿದ್ದೀನಿ. ಸೊ ಸಿಪ್ಪೆ ತೆಗೆದಿಟ್ರೆ ಅವ್ರಿಗೆ ಈಸಿಯಾಗಿ ತಿನ್ಬೋದು ಅಂತ. ಓಕೆ, ಸೊ ನನ್ನ ಮಗನ ಲಂಚ್ ಬಾಕ್ಸ್ ಇವತ್ತಿಗೆ ಬೀಟ್ರೂಟ್ ಚಪಾತಿ ರೋಲ್ ರೆಡಿ ಆಗಿದೆ, ಮತ್ತು ಸ್ನ್ಯಾಕಿಗೆ ಆ್ಯಪಲ್ ಕೂಡ ಹಾಕಿದ್ದೀನಿ. ಓಕೆ, ಹೀಗಿತ್ತು ಇವತ್ತಿನ ನನ್ನ ಮಗನ ಲಂಚ್ ಬಾಕ್ಸ್. ನೀವು ಕೂಡ ಮಾಡಿಕೊಡಿ, ಮಕ್ಕಳಿಗೆ ಎಂಜಾಯ್ ಮಾಡ್ಕೊಂಡು ತಿಂತಾರೆ, ಹೆಲ್ದಿಯಾಗಿರ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ಅವನಿಗೆ ಕಳಿಸ್ಕೊಡೋಣ ಅಂತ ಹೇಳ್ತಾ
Thank you for watching the Parais YouTube channel. Please do like, share, subscribe to my channel. Do not forget to comment to my WhatsApp number 9916 comment ಮಾಡಿ. Thank you all.